ಹಾಸನಕ್ಕೆ ಈಗ ಎಸ್ಐಟಿ ಟೀಮ್ ಹೋಗಿದೆ. ಒಂದ್ ಕಡೆಗೆ ಭವಾನಿ ರೇವಣ್ಣ ಅವರು ನಿರೀಕ್ಷಣಾ ಜಾಮೀನನ್ನ ಸಲ್ಲಿಕೆ ಮಾಡಿದ್ದಾರೆ, ಇನ್ನೊಂದು ಕಡೆಗೆ ಪ್ರಜ್ವಲ್ ಬರ್ತಾ ಇದ್ದಾರೆ. ಮಗದೊಂದು ಕಡೆಗೆ ಈಗ ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಟೀಮ್ ಹೋಗಿದೆ. ಅತ್ಯಾಚಾರ ಆರೋಪ ಕೇಸ್ ಹಿನ್ನೆಲೆಯಲ್ಲಿ ಈಗ ತನಿಖೆ ಚುರುಕಾಗ್ತಾ ಇದೆ. ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸದಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಹಾಸನದ ಎಂಪಿ ನಿವಾಸಕ್ಕೂ ಕೂಡ ಈಗ ಎಸ್ಐಟಿ ತಂಡ ಹೋಗ್ತಾ ಇದೆ. ಕಂಪ್ಯೂಟರ್ ಪ್ರಿಂಟರ್ ಸಮೇತ ಎಸ್ಐಟಿ ಟೀಮ್ ಎಂಟ್ರಿ ಕೊಟ್ಟಿದೆ. ಅಲ್ಲಿ 12 ಜನರ ಎಸ್ಐಟಿ ತಂಡದಿಂದ ಪರಿಶೀಲನೆಯನ್ನ ಮಾಡೋಕೆ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ನಿವಾಸಕ್ಕೆ ಎಸ್ಐಟಿ ಟೀಮ್ ಹೋಗಿರುವಂಥದ್ದು. ಈಗ ಅಲ್ಲಿ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಯಾಕೆ ಏನು ಅನ್ನುವಂಥದ್ದು. ಈ ಹಿಂದೆಯೂ ಕೂಡ ಹೊಳೆನರಸೀಪುರದವರ ನಿವಾಸಕ್ಕೂ ಕೂಡ ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ರು, ಸ್ಥಳ ಮಹಜರನ್ನ ಮಾಡಿದ್ರು. ಈಗ ಪರಿಶೀಲನೆಯನ್ನ ಮಾಡ್ತಾ ಇರೋದಕ್ಕೆ ಕಾರಣ ಏನು? ಅವರೆಲ್ಲಾದರೂ ಇಲ್ಲೇ ಇದ್ದಾರೋ ಏನೋ ಅನ್ನುವಂಥದ್ದು ಏನಾದರೂ ಹುಡುಕ್ತಾ ಇದ್ದಾರಾ ಗೊತ್ತಿಲ್ಲ. ಈಗ ಪರಿಶೀಲನೆ ಅಂತೂ ಮಾಡ್ತಾ ಇದ್ದಾರೆ. ಹೇಗೆ ಏನು ಎತ್ತ ಅಂತ ಹೇಳಿ ಏನಾದರೂ ಎವಿಡೆನ್ಸ್ಗಳು ಹುಡುಕ್ತಾ ಇದ್ದಾರಾ, ಯಾವ ರೀತಿಯಾಗಿ ಅಂತ ಹೇಳಿ. ಸದ್ಯಕ್ಕಂತೂ ಈಗ ಪೊಲೀಸರ ಎಸ್ಐಟಿ ತಂಡ ಹೋಗಿದೆ. ಕಂಪ್ಯೂಟರ್ ಪ್ರಿಂಟರ್ ಸಮೇತವಾಗಿ ಎಸ್ಐಟಿ ಟೀಮ್ ಎಂಟ್ರಿ ಕೊಟ್ಟಿರೋದು. ಕಂಪ್ಯೂಟರ್ ಪ್ರಿಂಟರ್ ಸಮೇತವಾಗಿ ಹೋಗ್ತಾ ಇದ್ದಾರೆ ಅಂತಂದ್ರೆ ಏನು, ಯಾತಕ್ಕೋಸ್ಕರ? 12 ಜನರ ಎಸ್ಐಟಿ ತಂಡ ಈಗ ಪರಿಶೀಲನೆಯನ್ನ ಮಾಡ್ತಾ ಇದೆ ಅಂತ. ಸ್ಥಳ ಮಹಜರನ್ನ ಈ ಹಿಂದೆಯೂ ಕೂಡ ಈ ನಿವಾಸಕ್ಕೆ ಹೋಗಿ ಎಲ್ಲ ಸ್ಥಳ ಮಹಜರನ್ನ ಮಾಡಿದ್ರು. ಕಾರಣ ಯಾರ ಆರೋಪವನ್ನ ಮಾಡಿದ್ರು ಆ ಮಹಿಳೆಯನ್ನು ಕರ್ಕೊಂಡು ಹೋಗಿ ಅವರನ್ನು ಹೋಗಿ ಸಂತ್ರಸ್ತೆಯನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡ್ಕೊಂಡು ಬಂದಿದ್ರು. ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ನಿವಾಸ ಆಗಿರ್ಬೋದು, ಪ್ರಜ್ವಲ್ ಅವರ ನಿವಾಸ ಆಗಿರ್ಬೋದು, ಅದರ ಜೊತೆಗೆ ಬೆಂಗಳೂರಿನಲ್ಲಿರುವಂಥ ಅವರ ನಿವಾಸವನ್ನು ಕೂಡ ಈಗಾಗಲೇ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಬಟ್ ಈಗ ಹೋಗಿದ್ದು ಏನಕ್ಕೆ? ರೇವಣ್ಣ ಪ್ರಜ್ವಲ್ ಅವರು ಬಂದ ನಂತರ ಇಲ್ಲಿ ಉಳಿದಂತಹ ತನಿಖೆಯನ್ನ ಮಾಡ್ತಾರೆ. ಅವ್ರನ್ನು ಕೂಡ ಹೋಗಿ ಸ್ಥಳ ಮಹಜರನ್ನ ಮಾಡ್ತಾರೆ. ಆದರೆ ಇಲ್ಲಿ ಪ್ರಜ್ವಲ್ ಇನ್ನೂ ಬಂದಿಲ್ಲ. ಈಗ ಏಕಾಏಕಿ ಹೋಗಿರುವಂಥದ್ದು ಏನು ಉದ್ದೇಶ? ನನ್ನ ಸಹೋದ್ಯೋಗಿ ಈಗ ಹಾಸನದಿಂದ ಶಶಿಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಶಿಧರ್, ಈ ಹಿಂದೆಯೂ ಕೂಡ ಯಾರು ಸಂತ್ರಸ್ತೆ ಇದ್ರು ಅವರನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿದ್ರು. ಬಟ್ ಇನ್ನು ಪ್ರಜ್ವಲ್ ಬಂದಿಲ್ಲ. ಈಗ ಏಕಾಏಕಿಯಾಗಿ ಮತ್ತೆ ಎಸ್ಐಟಿ ಟೀಮ್ ಇವತ್ತು ಹೊಳೆನರಸೀಪುರದ ರೇವಣ್ಣ ಅವರ ನಿವಾಸಕ್ಕೆ, ಪ್ರಜ್ವಲ್ ಅವರ ನಿವಾಸಕ್ಕೆ ಹೋಗಿರುವಂತಹ ಕಾರಣ ಏನು? ಅರುಣ್, ಏನು ಅಶ್ಲೀಲ ವಿಡಿಯೋ ಪೆಂಡ್ರೈವ್ ಪ್ರಕರಣ ಹಾಗೂ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರ್ತಕ್ಕಂತಹ ಲೈಂಗಿಕ ದೌರ್ಜನ್ಯ, ಕಿರುಕುಳ ಹಾಗೂ ಅತ್ಯಾಚಾರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ಐಟಿ ತಂಡ ಒಮ್ಮೆ ಭೇಟಿ ನೀಡಿ ಇಲ್ಲಿ 3 ಸ್ಥಳಗಳಿಗೆ ಭೇಟಿ ನೀಡಿದೆ. ಅದರಲ್ಲಿ ಮೊದಲು ಹೊಳೆನರಸೀಪುರದ ಚನ್ನಂಬಿಕಾ ನಿವಾಸ, ಹಾಗೆ ಹಾಸನದ RC ರಸ್ತೆಯಲ್ಲಿರ್ತಕ್ಕಂತಹ ಸಂಸದರ ಕಚೇರಿ ಹಾಗೂ ಚನ್ನರಾಯಪಟ್ಟಣ ತಾಲೂಕಿನ ಏನು ಸೂರಜ್ ರೇವಣ್ಣಗೆ ಸೇರಿದಂಥ ಫಾರ್ಮ್ ಹೌಸ್ 3 ಕಡೆ ಭೇಟಿಯನ್ನು ನೀಡಿತ್ತು. ಈಗ ನಾವು ದೃಶ್ಯದಲ್ಲಿ ಗಮನಿಸಬಹುದು, ಇದು ಹಾಸನದ RC ರಸ್ತೆಯಲ್ಲಿರ್ತಕ್ಕಂಥ ಸಂಸದರ ನಿವಾಸ. ಏನು ಮೊದಲು ಸಂತ್ರಸ್ತರೆಯನ್ನು ಕರೆತಂದು ಇಲ್ಲಿ ಸ್ಥಳ ಮಹಜರನ್ನು ಮಾಡಲಾಗಿತ್ತು. ಅದಾದ ನಂತರ ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟಂತೆ 3 ಕಡೆಗಳಲ್ಲೂ ಸಹ ಎಸ್ಐಟಿ ದಾಳಿ ಮಾಡಿ ಪರಿಶೀಲನೆ ನಡೆಸಿ ಸಾಕ್ಷಿ ಸಂಗ್ರಹವನ್ನು ಮಾಡಿತ್ತು. ಇದಾದ ಬಳಿಕ ಕಳೆದ 1 ತಿಂಗಳ ನಂತರ ಪ್ರಜ್ವಲ್ ರೇವಣ್ಣ ನಾನು ವಾಪಸ್ ಬಂದು ಎಸ್ಐಟಿ ಮುಂದೆ ತನಿಖೆಗೆ ಹಾಜರಾಗ್ತೇನೆ ಅಂತ ಹೇಳಿಕೆ ನೀಡಿದ ಹಿನ್ನೆಲೆಯಲ್ಲಿ ಈಗ ಮತ್ತೆ ಎಸ್ಐಟಿ ತಂಡ 3 ಕಡೆಗಳಲ್ಲಿ ಏಕಕಾಲಿ ಭೇಟಿ ನೀಡಿರ್ತಕ್ಕಂಥ ಒಂದು ಚನ್ನರಾಯಪಟ್ಟಣ ತಾಲೂಕಿನ ಗನ್ನಿಗಡ ಫಾರ್ಮ್ ಹೌಸ್, ಮತ್ತೊಂದು ಹೊಳೆನರಸೀಪುರದ HD ರೇವಣ್ಣ ಅವರ ನಿವಾಸ ಹಾಗೂ ಹಾಸನದ RC ರಸ್ತೆಯಲ್ಲಿರ್ತಕ್ಕಂಥ ಸಂಸದರ ನಿವಾಸದಲ್ಲಿ ಭೇಟಿಯನ್ನು ನೀಡಿ ಈಗ ಮತ್ತಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಲ್ಲದೆ ಪರಿಕರಗಳೊಂದಿಗೆ ಆಗಮಿಸಿರ್ತಕ್ಕಂಥ ಎಸ್ಐಟಿ ತಂಡ ಈಗಾಗಲೇ 3 ಕಡೆಗಳಲ್ಲೂ ಕಳೆದ ಅರ್ಧ ಗಂಟೆಯಿಂದ ಪರಿಶೀಲನೆ ನಡೆಸಿದೆ. ಏಕೆಂದರೆ ಇದು ಅತ್ಯಂತ ಗಂಭೀರವಾದ ಪ್ರಕರಣ ಆಗಿದ್ದರಿಂದ ಇದರಲ್ಲಿ ಸಾಕ್ಷಿಗಳೇ ಪ್ರಮುಖವಾಗಿರ್ತವೆ. ಹಾಗಾಗಿ 3 ಕಡೆಗಳಲ್ಲಿ ಈಗ ಎಸ್ಐಟಿ ತಂಡ ಪರಿಕರಗಳೊಂದಿಗೆ ಹಾಗೂ ಹೆಚ್ಚಿನ ಸಿಬ್ಬಂದಿಯೊಂದಿಗೆ ಆಗಮಿಸಿ ಹಲವು ಸಾಕ್ಷ್ಯಗಳು ಏನಾದ್ರು ಇನ್ನೂ ಸಿಗ್ಬೋದು ಅಂತ ಹೇಳಿ ಹಲವು ಸಾಕ್ಷ್ಯಗಳ ಸಂಗ್ರಹಕ್ಕೆ ಈಗ ಎಸ್ಐಟಿ ತಂಡ 3 ಕಡೆಗಳಲ್ಲಿ ಏನು ಪರಿಶೀಲನೆ ಹಾಗೂ ಸಂಗ್ರಹಣೆಗೆ ಮುಂದಾಗಿರ್ತಕ್ಕಂಥದ್ದು. ಅರುಣ್. ಓಕೆ ಶಶಿಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.